ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣದ ಕುರಿತು ಕೆಲವೊಂದು ಬಿಗ್ ಅಪ್ಡೇಟ್ಸ್ ಆದರೆ ಇದೆ. ಎಲ್ಲರಿಗೂ ಈ ಒಂದು ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಕುರಿತು ಕೆಲವೊಂದು ಬಿಗ್ ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಅಂದರೆ ನಿಮಗೆ ಡಿಸೆಂಬರ್ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ ಹಣ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಅಂದರೆ ನಿಮಗೆ ಜನವರಿ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ ಹಣ. ಈಗ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಅಂದರೆ ನಿಮಗೆ ಇದೇ ಫೆಬ್ರವರಿಯಲ್ಲಿ ಬರಬೇಕು. ಇವಾಗ ಬಂದ್ಬಿಟ್ಟು ಫೆಬ್ರವರಿ ತಿಂಗಳು, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಬಂದ್ಬಿಟ್ಟು ಫೆಬ್ರವರಿ ತಿಂಗಳಿನಲ್ಲಿ ಬರಬೇಕು. ಇಲ್ಲಿ ನೋಡೋದಾದ್ರೆ ಇನ್ನೂ 16ನೇ ಕಂತಿನ ಹಣವನ್ನೇ ಸರ್ಕಾರದವರು ಬಿಡುಗಡೆ ಮಾಡಿಲ್ಲ. ಈಗ ಅಧಿಕಾರಿಗಳ ಕಡೆಯಿಂದ ಬರ್ತಿರುವಂತಹ ಮಾಹಿತಿ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ಫೆಬ್ರವರಿ 16ನೇ ತಾರೀಕು ಸಂಜೆಯಿಂದಲೇ ನಿಮಗೆ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಗೃಹಲಕ್ಷ್ಮಿ ಯೋಜನೆಯ 16ನೇ ತಾರೀಕು ಹಣ ಆದರೆ ಬಿಡುಗಡೆ ಮಾಡ್ತಾರಂತೆ. ಹಣ ಬಿಡುಗಡೆ ಮಾಡಿದ್ದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು 16 ಮತ್ತು 17ನೇ ಕಂತಿನ ಹಣ 4,000 ಬಂದ್ಬಿಟ್ಟು ಫೆಬ್ರವರಿ 16ನೇ ತಾರೀಕು ಸಂಜೆಯಿಂದಲೇ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ. ನಿಮಗೆ ಫೆಬ್ರವರಿ 16ನೇ ತಾರೀಕು ಸಂಜೆಯಿಂದಲೇ ಹಣ ಆದರೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಫೆಬ್ರವರಿ 17, 18ನೇ ತಾರೀಕು ಒಳಗಡೆ ನಿಮಗೆ ಹಣ ಜಮಾ ಮಾಡ್ತೀವಿ ಅಂತ ಈಗ ಸರ್ಕಾರದವರು ಹೇಳ್ತಿರುವಂಥದ್ದು. ಈಗ ಮಹಿಳೆಯರಿಗಂತೂ ಸಾಕಾಗೋಗಿದೆ ವೆಯ್ಟ್ ಮಾಡಿ ಮಾಡಿ ಮಾಡಿ. ಈಗ ಸರ್ಕಾರದವರು ಈಗೇನೊಂದು ದಿನಾಂಕ ಕೊಟ್ಟಿದ್ದಾರೆ, ಆ ದಿನಾಂಕಕ್ಕೆ ಅವ್ರ ಹಣ ಜಮಾ ಮಾಡಿದ್ರೆ ಅವ್ರಿಗೆ ಒಂದು ಒಳ್ಳೆ ಹೆಸರಾದ್ರೆ ಇರುತ್ತೆ. ಈಗಲೇ ಸಾಕಷ್ಟು ಜನ ಮಹಿಳೆಯರು ಇಡೀ ಶಾಪ ಆದ್ರೆ ಆಗ್ತಿರುವಂಥದ್ದು. ಹಣ ಬಂದಿಲ್ಲ, ಇವ್ರು ಸರ್ಕಾರದವ್ರು ಹಣನೇ ಕೊಡ್ತಾರಂತ ಹೇಳ್ಬಿಟ್ಟು ಹಣ ಕೊಟ್ಟಿಲ್ಲ ಅಂತ. ಈಗ ಸರ್ಕಾರದವ್ರು, ಕಾಂಗ್ರೆಸ್ ಸರ್ಕಾರದವರು ಮಹಿಳೆಯರಿಗೆ ಏನಾದ್ರು 4,000 ಹಣ ಏನಾದರೂ ಜಮಾ ಮಾಡಿದಾರಂದ್ರೆ ಫೆಬ್ರವರಿ 17 ಮತ್ತು 18ನೇ ತಾರೀಕು ಮಹಿಳೆಯರು ಇಷ್ಟು ದಿನದಿಂದ ನಡೆದಿರುವಂಥದ್ದು, ವೆಯ್ಟ್ ಮಾಡಿರುವಂಥದ್ದು ಎಲ್ಲ ಮರ್ತೋಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾರೆ. ಅವ್ರು ಹಣ ಕೊಟ್ಟರು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, 2 ತಿಂಗಳ ಹಣ ಒಟ್ಟಿಗೆ ಜಮಾ ಮಾಡಿಬಿಟ್ರು ಅಂತ ಮಹಿಳೆಯರು ಕೂಡ ಖುಷಿ ಪಡ್ತಾರೆ. ಮಹಿಳೆಯರೆಲ್ಲರೂ ಖುಷಿ ಪಡುವಂಥದ್ದೇ ಬೇಕಾಗಿರುವಂಥದ್ದು ಸರ್ಕಾರದವ್ರಿಗೂ. ಯಾಕಂದರೆ ಮಹಿಳೆಯರು ಖುಷಿ ಪಟ್ಟರೆ ಮುಂದಿನ ಚುನಾವಣೆಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಮಹಿಳೆಯರಿಗೆ ಸರಿಯಾಗಿ ಹಣ ಕೊಟ್ಟರೆ ಈಗ ಏನಪ್ಪ ಒಂದು ಬಿಗ್ ಅಪ್ಡೇಟ್ ಬರ್ತಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ಭದ್ರತೆ ನೀಡುವ ಪ್ರಮುಖ ಕಾರ್ಯಕ್ರಮವಾಗಿದ್ದು, ಇದು ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಭಾರಿ ಚರ್ಚೆಗೆ ಕಾರಣವಾಗಿರುವಂಥದ್ದು. ಈ ಬಾರಿಯ ಬಜೆಟ್ನಲ್ಲಿ ಮಹಿಳೆಯರಿಗೆ ವಿಶೇಷ ಯೋಜನೆಗಳನ್ನು ರಾಜ್ಯ ಸರ್ಕಾರ ನೀಡಲಿದೆ ಎನ್ನುವ ಒಂದು ನಿರೀಕ್ಷೆ ಕೂಡ ಇರುವಂಥದ್ದು. ನಮ್ಮ ಒಂದು ಕರ್ನಾಟಕ ಸರ್ಕಾರ ರಾಜ್ಯ ಬಜೆಟ್ ಮಂಡನೆಗೆ ಸಿದ್ಧತೆಗಳಾದರೆ ನಡೀತಿದೆ. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದ 2025-26ನೇ ಸಾಲಿನ ಬಜೆಟ್ ಮಂಡನೆಗೆ ದಿನಗಣನೆ ಆದರೆ ಆರಂಭವಾಗಿರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯ ಇಲಾಖಾವಾರು ಪೂರ್ವಭಾವಿ ಸಭೆ ನಡೆಸಲು ಮುಂದಾಗಿದ್ದಾರೆ. ಆದಾಯ ಕ್ರೋಢೀಕರಣದ ಕುರಿತಾಗಿ ಮಾಹಿತಿ ಕೂಡ ಸಂಗ್ರಹಿಸಿದ್ದು, ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿ ದೊಡ್ಡ ಗಾತ್ರದ ಬಜೆಟ್ ಮಂಡಿಸಲು ಸಿದ್ದರಾಮಯ್ಯ ಅವರು ಸಕಲ ತಯಾರಿ ಆದರೆ ನಡೆಸ್ಕೊಳ್ತಿದ್ದಾರೆ. ಇಲ್ಲಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ್ದು, ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ನೆರವು ನೀಡಲಾಗುತ್ತಿದೆ. ಈ ಬಜೆಟ್ನಲ್ಲಿ ಈ ಮೊತ್ತವನ್ನು 2,500ರಿಂದ 3,000 ರೂಪಾಯಿಗೆ ಹೆಚ್ಚಿಸಲು ಸರ್ಕಾರ ಆಲೋಚನೆ ನಡೆಸ್ತಿರುವಂಥದ್ದು. ಆ ರೀತಿ ಏನಾದರೂ ಹಣ ಹಚ್ಚಿಬಿಟ್ರೆ ತುಂಬ ಖುಷಿನೇ. ಆದರೆ ಮಹಿಳೆಯರು ಹೇಳುವಂಥದ್ದು ಏನಂದ್ರೆ, ನೀವು ಕೊಡೋ 2,000ನೇ ಕರೆಕ್ಟಾಗಿ ಕೊಡಿ, ಪ್ರತಿ ತಿಂಗಳು ಕರೆಕ್ಟಾಗಿ ಕೊಡಿ. ನಿಮ್ಮ ಹತ್ರ ಹಣ ಇರೋದಾದರೆ ಕರೆಕ್ಟಾಗಿ ಹಣ ಕೊಡ್ಬೋದಲ್ಲ, ಯಾಕೆ ಲೇಟ್ ಮಾಡ್ತಿದ್ದೀರಾ, ಬೇಗ ಹಣ ಕೊಡಿ ಅಂತ ಇಲ್ಲಿ ಮಹಿಳೆಯರು ಆಕ್ರೋಶ ಆದರೆ ವ್ಯಕ್ತಪಡಿಸ್ತಿರುವಂಥದ್ದು. ಸ್ನೇಹಿತರ, ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀರಾ. ಈಗ ಸರ್ಕಾರದವರು ಒಂದು ಹೊಸ ದಿನಾಂಕ ಕೊಟ್ಟಿದ್ದಾರೆ, ಫೆಬ್ರವರಿ 17, 18ನೇ ತಾರೀಕು ಹಣ ಜಮೆ ಆಗುತ್ತಂತ. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮ್ಮ ಖಾತೆಗಳಿಗೆ ಬಂದು ಹಣ ಆದರೆ ಜಮೆ ಆಗುತ್ತೆ. ಸ್ನೇಹಿತರೆ, ಹಣ ಜಮೆ ಆಗುತ್ತಂತ ನಿಮಗೆ ನಂಬಿಕೆ ಇದೆಯಾ ಇಲ್ಲ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಹಣ ಅಂತೂ ಬಂದೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಒಂದು 2-3 ತಿಂಗಳು ಲೇಟ್ ಆಗ್ಬೋದು ಅಷ್ಟೇ, ಹಣ ಅಂತೂ ಪಕ್ಕ ಬಂದೇ ಬರುತ್ತೆ ನಿಮಗೆ. ಯಾಕಂದರೆ ಸರ್ಕಾರದವರು ಹಣ ಕೊಟ್ಟರೇನೆ ಅವರ ಒಂದು ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುವಂಥದ್ದು. ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು? ಹಣ ನಿಮಗೆ ಬರುತ್ತೆ ಅಂತ ನಂಬಿಕೆ ಇದೆಯಾ ಇಲ್ಲ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.